ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಿಮಗೆ ಯಾವ ಟಾಪಿಕ್ ಮೇಲೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಇಲ್ಲ ಅಂದರೆ ಖಂಡಿತವಾಗಿ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ 30 ಥರ ನೀವು ಯಾವ ಥರ ಐಡಿಯಾನ ಇಟ್ಕೊಂಡು ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ಈ 30 ಟಾಪಿಕಲ್ಲಿ ನೀವು ಯಾವುದೋ ಒಂದು ಟಾಪಿಕ್ ಚೂಸ್ ಮಾಡ್ಕೊಂಡ್ರೂ ನೀವು ಒಳ್ಳೆ ರೀತಿಯಲ್ಲಿ ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಕಷ್ಟ ಬಿದ್ದರೆ ನೀವು ಒಳ್ಳೆ ರೀತಿಯಲ್ಲಿ ನೀವು ಮನೆಯಲ್ಲೇ ಇದ್ಕೊಂಡು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಸಾಕಷ್ಟು ಹಣ ಮಾಡ್ಬೋದು. ನಾನು ಆ ಕಂಪ್ಲೀಟ್ 30 ಯಾವ್ಯಾವ ಥರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಬೋದು ಅನ್ನೋದು ನಿಮಗೆ ತಿಳಿಸೋದಕ್ಕೆ ಮೊದಲು ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನೀವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂದಾಗ ಫಸ್ಟ್ ಏನಂದ್ರೆ ನಿಮಗೆ ಸಾಕಷ್ಟು ಪೇಷನ್ಸ್ ಇರಬೇಕು. ಯಾಕಂದರೆ ಯೂಟ್ಯೂಬಲ್ಲಿ ಸಾಕಷ್ಟು ಕಾಂಪಿಟೇಷನ್ ಕೂಡ ಇದೆ. ಈಗ ಮಿನಿಮಮ್ ಒಂದು 4 ರಿಂದ 6 ತಿಂಗಳು ತುಂಬ ಕಷ್ಟ ಬಿದ್ದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ವಿಡಿಯೋಗಳು ಹಾಕ್ಕೊಂಡು ಹೋಗಿದ್ರೆ ನೀವು ಕೂಡ ಯೂಟ್ಯೂಬ್ ಒಂದು ಚಾನಲ್ನ ಓಪನ್ ಮಾಡ್ಕೊಂಡು ಸಾಕಷ್ಟು ಸಕ್ಸಸ್ಫುಲ್ ಆಗ್ಬೋದು. ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಥರ 30 ಯಾವ ಥರ ಎಲ್ಲ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು ಅನ್ನೋದನ್ನು ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಏನಂದರೆ ಅನ್ಬಾಕ್ಸ್ ಮಾಡೋದು. ನೀವು ಯಾವುದೇ ಒಂದು ಹೊಸ ಪ್ರಾಡಕ್ಟು, ಯಾವುದೇ ಒಂದು ಗ್ಯಾಡ್ಜೆಟು, ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ಮಾರ್ಕೆಟಲ್ಲಿ ಯಾವುದೇ ಹೊಸ ಪ್ರಾಡಕ್ಟ್ ಬಂದಿದ್ರೆ ಅದನ್ನು ನೀವು ಅಮೆಝಾನಲ್ಲಾದರೂ ಬೈ ಮಾಡ್ಬೋದು, ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲಾದರೂ ಬೈ ಮಾಡ್ಬೋದು, ಯಾವುದೇ ಆನ್ಲೈನ್ ಶಾಪಲ್ಲಿ ಬೈ ಮಾಡ್ಬೋದು, ಇಲ್ಲಾಂದರೆ ಲೋಕಲ್ ಮಾರ್ಕೆಟಲ್ಲಿ ಬೈ ಮಾಡ್ಬೋದು. ಆ ಪ್ರಾಡಕ್ಟ್ ಬಗ್ಗೆ ನೀವು ನಿಮ್ಮ ವ್ಯೂವರ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು, ಆ ಪ್ರಾಡಕ್ಟ್ ಬಗ್ಗೆ ನಿಮ್ಮ ರಿವ್ಯೂಸ್ ಕೊಡೋದು, ಆ ಪ್ರಾಡಕ್ಟ್ ಪಾಸಿಟಿವ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ, ಆ ಪ್ರಾಡಕ್ಟ್ ತೊಗೊಳ್ಬೇಕೋ ಬೇಡವೋ ಅನ್ನೋ ಕಂಪ್ಲೀಟ್ ರಿವ್ಯೂಸ್ನ ನಿಮ್ಮ ವಿಡಿಯೋದಲ್ಲಿ ನೀವು ಕೊಟ್ಟರೆ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಜನ ಒಂದು ಬಂಡವಾಳ ಹಾಕ್ಬೇಕಂದಾಗ, ಈಗ ಒಂದು ಮೊಬೈಲ್ ಫೋನ್ ತಗೊಳ್ಳಿ, ಒಂದು 10,000 ರೂಪಾಯಿ ಬಂಡವಾಳ ಹಾಕಬೇಕು. ಈಗ ಆ ಪ್ರಾಡಕ್ಟೇ ನೋಡಿದ್ರೇ ಆ ಪ್ರಾಡಕ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ದಿರೇ ಯಾರಾದರೂ ಒಂದು 10,000 ರೂಪಾಯಿ ಹಾಕಿದ್ರೆ ನಾಳೆ ಆ ಪ್ರಾಡಕ್ಟ್ ವರ್ಕೇ ಆಗಿಲ್ಲ ಅಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ರಿವ್ಯೂಸ್ಗೆ ಜನ ನಾರ್ಮಲಾಗಿ ಏನೇ ಬೈ ಮಾಡೋಕ್ಕೆ ಮೊದಲು ರಿವ್ಯೂ ಪ್ರಾಡಕ್ಟ್ನ ನೋಡ್ಕೊಳ್ತಾರೆ. ಆದ್ದರಿಂದ ನೀವು ಕೂಡ ಅನ್ಬಾಕ್ಸ್ ಮಾಡೋದು, ರಿವ್ಯೂಸ್ ಮಾಡೋದು, ಈ ಥರ ಎಲ್ಲನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರೆ ಸಾಕಷ್ಟು ಫೇಮಸ್ ಆಗ್ಬೋದು. ಮತ್ತು ಈ ಥರ ಚಾನಲ್ ಓಪನ್ ಮಾಡೋಕ್ಕೆ ನಿಮ್ಮ ಹತ್ರ ಸ್ವಲ್ಪ ಹಣನೂ ಬೇಕಾಗುತ್ತೆ. ಯಾಕಂದಾಗ ಎಲ್ಲನೂ ನಾವು ರಿವ್ಯೂ ಯೂನಿಟ್ಗಳನ್ನೆಲ್ಲ ತೊಗೊಳ್ಬೇಕಾಗುತ್ತೆ. ಕೆಲಸಲ್ಲಿ ನೀವೇನು ಮಾಡ್ಬೇಕಂದಾಗ ನಿಮ್ಮ ಫ್ರೆಂಡ್ಸು, ನಿಮ್ಮ ಕೊಲೀಗ್ಸು ಯಾರಾದರೂ ಹೊಸ ಫೋನ್ ತೊಗೊಳ್ಳೋದು, ಏನಾದರೂ ಸಾಮಾನು ತೊಗೊಂಡ್ರೆ ನೀವು ಆ ಐಟಮ್ಗಳನ್ನ ತೊಗೊಂಡು ನೀವು ಬೇಕಾದ್ರೆ ಅನ್ಬಾಕ್ಸ್ ಮಾಡ್ಕೊಳ್ಬೋದು. ಅರ್ಥ ಆಯ್ತಲ್ವ? ಇಲ್ಲಾಂದರೆ ನಿಮ್ಮ ಫೀಡ್ಬ್ಯಾಕು ನೀವು ಒಂದು ವಿಡಿಯೋ ಮಾಡಿಬಿಟ್ಟು ಆ ಪ್ರಾಡಕ್ಟ್ ಬಗ್ಗೆ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ. ಆ ಥರ ನೀವು ಜಾಸ್ತಿ ಬಂಡವಾಳ ಹಾಕ್ದಿರೇ ನೀವು ಈ ಥರ ಅನ್ಬಾಕ್ಸಿಂಗು ಮತ್ತು ಗ್ಯಾಡ್ಜೆಟ್ ರಿವ್ಯೂಸ್ ಚಾನಲ್ನ ಓಪನ್ ಮಾಡ್ಕೊಳ್ಬೋದು. ನೀವು ಈ ಥರ ಅನ್ಬಾಕ್ಸಿಂಗು ಮತ್ತು ಗ್ಯಾಡ್ಜೆಟ್ ರಿವ್ಯೂಸ್ ಎಲ್ಲ ನಾವು ಮಾಡಿದಾಗ ನಿಮಗೆ ಯೂಟ್ಯೂಬ್ ಆಡ್ಸೆನ್ಸಿಂದನೂ ದುಡ್ಡು ಬರುತ್ತೆ. ಮತ್ತು ನೀವು ಅಪ್ಲೇಟ್ ಪ್ರೋಗ್ರಾಮಿಂಗಲ್ಲಿ ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಲಿಂಕ್ಸ್ ಎಲ್ಲ ಕೊಟ್ಟಾಗ ಜನ ಆ ಥರ ಪ್ರಾಡಕ್ಟ್ನ ಇಷ್ಟಪಟ್ಟು ಅವರೇನಾದರೂ ಪ್ರಾಡಕ್ಟ್ನ ಬೈ ಮಾಡಿದ್ರೆ ಆ ಪ್ರಾಡಕ್ಟ್ ಕಮಿಷನ್ ನಿಮ್ಗೆ ಸಿಗುತ್ತೆ. ಇನ್ ಕೇಸ್ ನೀವು ಒಳ್ಳೆ ಫೇಮಸ್ ಯೂಟ್ಯೂಬರ್ ಆದರೆ ನಿಮ್ಮ ಪ್ರಾಡಕ್ಟ್ನೇ ನೀವು ಸೇಲ್ ಮಾಡ್ಕೊಳ್ಬೋದು. ನಿಮ್ಮದೇ ಒಂದು ಇ-ಕಾಮರ್ಸ್ ಪೋರ್ಟಲ್ ಮಾಡಿಕೊಂಡು ನೀವು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮ್ಮ ಕಸ್ಟಮರ್ಗೆ, ನಿಮ್ಮ ವ್ಯೂವರ್ಸ್ಗೆ, ನಿಮ್ಮ ಸಬ್ಸ್ಕ್ರೈಬರ್ಗೆ ನೀವೇ ಆ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು. ಇದು ಮೊದಲನೇ ಟಾಪ್ ಯೂಟ್ಯೂಬ್ ಚಾನಲ್ ಐಡಿಯಾ. ಮತ್ತು ಎರಡನೇ ಯೂಟ್ಯೂಬ್ ಚಾನಲ್ ಐಡಿಯಾ ಏನಂದರೆ ಲೈಫ್ ಹ್ಯಾಕ್ಸ್ ಅಂದಿದ ತಕ್ಷಣ ಒಂದು ಥರ ಶಾರ್ಟ್ ಕಟ್ ಥರ ತಗೊಳ್ಳೋದು. ಈಗ ಏನಾದರೂ ಒಂದು ನಮಗೆ ಐಟಮ್ ಬೇಕು, ಆ ಐಟಮ್ ಇಲ್ಲ, ಆ ಐಟಮ್ನ ಇಲ್ದಿರೇ ನಾವು ಯಾವ ಥರ ಕೆಲಸ ಮಾಡ್ಕೊಳ್ಳೋದು, ಆ ಐಟಮ್ ಇಲ್ದಿರೇ ನಾವು ಯಾವ ಥರ ಮಾಡ್ಬೋದು. ಈಗ ನಮ್ಮ ಹತ್ರ ದುಡ್ಡು ಇರೋದಿಲ್ಲ, ಮನೇಲಿ ಯಾವುದಾದ್ರೂ ವೇಸ್ಟ್ ಆಗಿರೋ ಐಟಮ್ನ ಯೂಸ್ ಮಾಡಿಕೊಂಡು ಆ ಕೆಲಸ ಮಾಡ್ಕೊಳ್ಬೋದಾ, ಶಾರ್ಟ್ ಕಟ್ ಒಂದು ತಗೊಂಡು ನಾವು ಅದನ್ನು ನಾವೇನು ಕೆಲಸ ಮುಗಿಸ್ಕೊಳ್ಬೋದಾ ಅನ್ನೋದು ನಾವು ಡಿಫ್ರೆಂಟ್ ಐಡಿಯಾಸ್ನ ನಾವು ನಿಮ್ಮ ವ್ಯೂವರ್ಸ್ಗೆ ಕೊಟ್ಟರೆ ಜನ ಆ ಥರ ಪ್ರಾಬ್ಲಮ್ ಬಂದಾಗ ನಿಮ್ಮ ವಿಡಿಯೋ ನೋಡೋಕೆ ಬರ್ತಾರೆ. ಅವ್ರಿಗೇನಾದರೂ ಅವರು ಶಾರ್ಟ್ ಕಟ್ ಏನಾದರೂ ಕಂಡಿಡ್ಕೊಳ್ಬೇಕಾದಾಗ ಅವರು ಬಂದು ನಿಮ್ಮ ವಿಡಿಯೋನ ನೋಡಿಬಿಟ್ಟು ಅರ್ಥ ಮಾಡ್ಕೊಳ್ತಾರೆ. ಯಾವ ರೀತಿ ನಮ್ಗೆ ಈ ಥರ ಈಗ ಎಲ್ಲೋ ಒಂದು ಕಾರ್ ಹೋಗ್ತಾ ಇರುತ್ತೆ, ಅಲ್ಲಿ ಬೆಲ್ಟ್ ಕಟ್ ಆಗಿಬಿಡುತ್ತೆ. ಕಾರ್ ಹೋಗ್ತಾ ಇರಬೇಕಾದಾಗ ಬೆಲ್ಟ್ ಕಟ್ ಆದಾಗ ಆ ಬೆಲ್ಟ್ಗೆ ಯಾವ ರೀತಿ ನಾವು ಏನಾದರೂ ಮಾಡಿದ್ವಿ, ನಾವು ಸರ್ವಿಸ್ ಸೆಂಟರ್ವರೆಗೂ ಹೋಗ್ಬೋದು. ಒಂದು ಶಾರ್ಟ್ ಕಟ್ಟು, ಆ ಬೆಲ್ಟ್ ಕಟ್ ಆಗೋಗಿದೆ, ಆ ಬೆಲ್ಟ್ನ ಯಾವುದಾದ್ರೂ ರೀತಿಯಲ್ಲಿ ಸಿಂಪಲ್ ಮೆಥಡಲ್ಲೇ ನಾವು ರೆಡಿ ಮಾಡಿಕೊಂಡು ಇನ್ನೊಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಾವು
ಸರ್ವಿಸ್ ಸೆಂಟರ್ಗೆ ಹೋಗ್ಬೋದಾ? ಅದೇ ರೀತಿ ಕಾರ್ ಪಂಚರ್ ಆಗಿದ್ರೆ ಆ ಕಾರ್ನ ನಾವು ಇನ್ನೊಂದು 1 ಕಿಲೋಮೀಟರ್ 5 ಕಿಲೋಮೀಟರ್ ಯಾವ ರೀತಿ ಹೋಗ್ಬೋದು ಅನ್ನೋದು, ನೀವೇನಾದರೂ ಆ ಥರ ಐಡಿಯಾಗಳನ್ನ, ಡಿಫ್ರೆಂಟ್ ಶಾರ್ಟ್ ಕಟ್ ಐಡಿಯಾಸ್ನ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಆಗ್ತಾ ಇದ್ರೆ ನಿಮ್ಮ ವ್ಯೂಸು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಜನಗಳು ಕಾಯ್ತಾ ಇರ್ತಾರೆ. ಆ ಥರ ಎಷ್ಟೋ ಜನಗಳಿಗೆ ಪ್ರಾಬ್ಲಮ್ ಆಗಿರುತ್ತೆ ಅವ್ರ ಲೈಫಲ್ಲಿ. ಆ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ, ಈ ಥರ ಆದರೆ ಏನು ಮಾಡಬೇಕು ಅಂತ. ಆಗ ನೀವು ಅದೇ ಥರ ವಿಡಿಯೋಗಳನ್ನ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ನಿಮ್ಮ ವಿಡಿಯೋನ ನೋಡೋಕೆ ಬರ್ತಾರೆ. ಆಗ ಅವ್ರಿಗೆ ಐಡಿಯಾ ಸಿಗುತ್ತೆ ಯಾವ ರೀತಿ ಆ ಟೈಮಲ್ಲಿ ಆ ಸಿಚುವೇಶನಲ್ಲಿ ಅವ್ರ ಪ್ರಾಬ್ಲಮ್ನ ಅವ್ರು ಸಾಲ್ವ್ ಮಾಡ್ಕೊಳ್ಬೋದು ಅನ್ನೋದನ್ನ ಜನ ನೋಡಿ ಕಲ್ತ್ಕೊಳ್ತಾರೆ. ಆದ್ರಿಂದ ನಿಮಗೂ ಈ ಥರ ಏನಾದರೂ ನಿಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ, ನೀವು ಈ ಥರ ಮಾಡ್ಬೋದು, ನಿಮಗೂ ಶಾರ್ಟ್ಕಟ್ ಮಾಡೋ ನಾನಾ ರೀತಿ ಐಡಿಯಾಗಳಿದೆ ಅಂದಾಗ ನೀವು ಈ ಥರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಈ ಟಾಪಿಕ್ಗಳನ್ನ ಸಾಕಷ್ಟು ರೀತಿ ಟಾಪಿಕ್ಗಳನ್ನ ಹಾಕೊಂಡು ಸಾಕಷ್ಟು ಹಣ ಮಾಡ್ಬೋದು. ಸೊ ಮೂರನೇ ಥರ ಯಾವ ಥರ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೋದು ಅಂದರೆ, ನಿಮಗೆ ಹೆಲ್ತ್ ಬಗ್ಗೆ ಏನಾದರೂ ನೀವು ಟಿಪ್ಸ್ ಹೇಳಾಗಿದ್ರೆ ಕೆಲಸಲ್ಲಿ ನಾನಾ ರೀತಿಯಲ್ಲಿ ಐಡಿಯಾಗಳು ಸಿಗುತ್ತೆ. ನಾವು ಯಾವ ರೀತಿಯಲ್ಲಿ ನಾವು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಬೋದು. ಕೆಲವು ಹೆಲ್ತ್ನಂತೂ ನೀವು ಮನೇಲಿರೋ ಮೊದಲನೇ ಯೂಸ್ ಮಾಡ್ಕೊಂಡು ಸಾಕಷ್ಟು ರೀತಿ ನಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಬೋದು. ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಯೂಸ್ ಮಾಡಿಕೊಂಡು ನಾವು ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಬೋದು. ಮತ್ತು ಮನೇಲಿರೋ ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ಸಾಕಷ್ಟು ರೀತಿ ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಬೋದು. ಅದೇ ರೀತಿ ಫಿಟ್ನೆಸ್ ಬಗ್ಗೆನೂ ನಾವು ವಾಕ್ ಮಾಡೋದು, ಜಾಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಈ ಎಲ್ಲ ರೀತಿಯಲ್ಲೂ ನಾವು ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಬೋದು. ಈ ಥರ ಟಾಪಿಕ್ಗಳಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನೀವೇನಾದ್ರು ರೆಗ್ಯುಲರಾಗಿ ನೀವೇನಾದ್ರು ಜಾಗ್ ಮಾಡ್ತಾ ಇದ್ರೆ, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾ ಇದ್ರೆ, ನೀವು ಆ ಏರಿಯಾದಲ್ಲಿ ನೀವೇನಾದ್ರು ಎಕ್ಸ್ಪರ್ಟೀಸ್ ಆಗಿದ್ರೆ ನೀವು ಕೂಡ ಆ ಟಾಪಿಕ್ನ ಯೂಸ್ ಮಾಡಿಕೊಂಡು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ರೆಗ್ಯುಲರಾಗಿ ಒಂದೊಂದು ಟಾಪಿಕಲ್ಲಿ ನೀವು ವಿಡಿಯೋಗಳು ಹಾಕ್ತಾ ಇದ್ರೆ ಖಂಡಿತವಾಗಿ ಜನ ನಿಮ್ಮ ವಿಡಿಯೋ ನೋಡೋದಕ್ಕೆ ಬರ್ತಾರೆ. ಯಾಕಂದರೆ ಜನಕ್ಕೆ ಯಾವ ರೀತಿ ನಾವು ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಬೋದು, ಯಾವ ರೀತಿ ನಮ್ಮ ಫಿಟ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಜನ ಸಾಕಷ್ಟು ವಿಡಿಯೋಗಳನ್ನ ನೋಡ್ತಿರ್ತಾರೆ. ನೀವು ಕೂಡ ಈ ಟಾಪಿಕಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಟಾಪಿಕಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಈಸಿಯಾಗಿ ಓಪನ್ ಮಾಡಿಕೊಂಡು ಸಾಕಷ್ಟು ಹಣ ಮಾಡ್ಬೋದು. ಮತ್ತು ನಾಲ್ಕನೇ ಐಡಿಯಾ ಏನಂದರೆ, ನಿಮಗೆ ನ್ಯೂಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ನಿಮಗೆ ಲೋಕಲ್ ನ್ಯೂಸು, ವರ್ಲ್ಡ್ ನ್ಯೂಸು, ನಿಮಗೆ ಕರೆಂಟ್ ಅಫೇರ್ಸು, ಈ ಥರ ಎಲ್ಲ ಟಾಪಿಕ್ಗಳ ಬಗ್ಗೆ ಇಂಟ್ರೆಸ್ಟ್ ಇದೆ. ದೇಶದಲ್ಲಿ ಏನು ನಡೀತಾ ಇದೆ, ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಿಮ್ಮೂರಲ್ಲಿ ಏನು ನಡೀತಾ ಇದೆ, ಈ ಥರ ಎಲ್ಲ ಟಾಪಿಕ್ಗಳಲ್ಲಿ ಲೇಟೆಸ್ಟ್ ಟ್ರೆಂಡ್ ಟಾಪಿಕ್ಗಳ ಬಗ್ಗೆ ಎಲ್ಲ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದು ನಿಮಗೆ ಅದ್ರ ಮೇಲೆ ಜಾಸ್ತಿ ಒಲವಿದ್ರೆ, ಆ ಥರ ಟಾಪಿಕಲ್ಲಿ ಮಾಡೋದಕ್ಕೆ ಮತ್ತು ಆ ಥರ ಟಾಪಿಕಲ್ಲಿ ಮಾತಾಡೋದಕ್ಕೆ ನಿಮಗೆ ಒಳ್ಳೆ ರೀತಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಥರ ಟಾಪಿಕ್ಗಳನ್ನ ನೀವು ರೆಗ್ಯುಲರಾಗಿ ಡೇ ಟು ಡೇ ಬೇಸಿಸ್ ನೀವು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ನಿಮ್ಗೆ ಯಾವುದೇ ಟಾಪಿಕ್ಕು, ಪ್ರಪಂಚದಲ್ಲಿ ಯಾವುದೇ ಒಂದು ಟಾಪಿಕ್, ಇವಾಗ ಅಮೇರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಇರ್ಬೋದು, ಇಂಡಿಯಾದಲ್ಲಿ ನರೇಂದ್ರ ಮೋದಿ ಇರ್ಬೋದು, ಯಾರದೇ ಒಂದು ಟಾಪಿಕ್ಕು ನಿಮಗೆ ಆ ಟಾಪಿಕ್ ಬಗ್ಗೆ ಮಾತಾಡಬೇಕು, ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ನಿಮ್ಗೆ ಹೇಳಬೇಕು ಅಂದಾಗ ಜನಗಳಿಗೆ ನೀವು ಯೂಟ್ಯೂಬ್ನ ಯೂಸ್ ಮಾಡಿಕೊಂಡು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ಬೋದು. ನಿಮ್ಮ ವ್ಯೂಸ್ನ ಇನ್ನೊಬ್ರಿಗೆ ಅರ್ಟ್ ಮಾಡ್ದಿರಾ ನಿಮ್ಮ ವ್ಯೂಸ್ನ ನೀವು ಈಸಿಯಾಗಿ ಪ್ರೆಸೆಂಟ್ ಮಾಡ್ಬೋದು ಯೂಟ್ಯೂಬಲ್ಲಿ. ಮತ್ತು ನಿಮಗೂ ಈ ಥರ ಏನಾದರೂ ರೆಗ್ಯುಲರಾಗಿ ಯೂಟ್ಯೂಬ್ ವೀಡಿಯೋಸಲ್ಲಿ ನೀವು ನ್ಯೂಸ್ ಓದಬೇಕು, ಇಲ್ಲ ನ್ಯೂಸ್ ಇನ್ಫಾರ್ಮೇಷನ್ನ ನಿಮ್ಮ ಜನಗಳಿಗೆ ತಿಳಿಸ್ಬೇಕು, ನಿಮಗೆ ಈ ಏರಿಯಾದಲ್ಲಿ ಸಾಕಷ್ಟು ನಾಲೆಜ್ ಇದೆ ಅಂದರೆ ನೀವು ಕೂಡ ಈ ಥರ ನ್ಯೂಸ್ ಚಾನಲ್ಗಳನ್ನ ಓಪನ್ ಮಾಡಿಕೊಂಡು ಸಾಕಷ್ಟು ಹಣ ಮಾಡ್ಬೋದು. ಐದನೇ ಥರ ಯಾವ ಥರ ನೀವು ಚಾನಲ್ನ ಓಪನ್ ಮಾಡ್ಕೋಬೋದು ಅಂದರೆ, ಗಾಸಿಪ್ಗಳ ಬಗ್ಗೆ ನೀವು ಒಂದು ಚಾನಲ್ನ ಓಪನ್ ಮಾಡ್ಕೊಂಡು, ಗಾಸಿಪ್ ಅಂದಿದ ತಕ್ಷಣ ಎಲ್ಲ ಸೆಲೆಬ್ರಿಟೀಸ್ ಬಗ್ಗೆ, ಅವ್ರು ಕೂತ್ಕೊಂಡ್ರು ಒಂದು ನ್ಯೂಸ್ ಬರುತ್ತೆ, ನಿಂತ್ಕೊಂಡ್ರು ನ್ಯೂಸ್ ಬರುತ್ತೆ, ಹತ್ಕೊಂಡ್ರು ಒಂದು ನ್ಯೂಸ್ ಬರುತ್ತೆ, ಯಾರ ಹತ್ರ ಆದ್ರೂ ಮಾತಾಡಿದ್ರು ಒಂದು ನ್ಯೂಸ್ ಬರುತ್ತೆ. ಸಾಕಷ್ಟು ಗಾಸಿಪಲ್ಲಿರೋ ನ್ಯೂಸ್ಗಳೇ ಜಾಸ್ತಿ ಬರ್ತಾ ಇರುತ್ತೆ ಸೆಲೆಬ್ರಿಟಿಗಳ ಮೇಲೆ. ಆದ್ದರಿಂದ ನಿಮಗೂ ಈ ಥರ ಟಾಪಿಕಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ಟಾಪಿಕ್ನ ಒಳ್ಳೆ ರೀತಿ ಪ್ರೆಸೆಂಟ್ ಮಾಡ್ಬೋದು, ಒಳ್ಳೆ ರೀತಿ ಜನಗಳಿಗೆ ಎಂಟರ್ಟೈನ್ಗೆ ಯೂಸ್ ಮಾಡ್ಬೋದು, ಒಳ್ಳೆ ರೀತಿ ನೀವು ಇದನ್ನು ಇನ್ನೊಬ್ರಿಗೆ ಅರ್ಥ ಆಗದಿದ್ದಾಗೆ ನೀವು ಗಾಸಿಪ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಥರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನೀವು ಕೂಡ ಆ ಥರ ಗಾಸಿಪ್ ನ್ಯೂಸ್ನ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ಬೋದು. ಪ್ರೆಸೆಂಟ್ ಮಾಡಿ ಇಂಥ ವಿಡಿಯೋಗಳಂತೂ ಸಾಕಷ್ಟು ಲಕ್ಷ ವ್ಯೂಸ್ ಬರುತ್ತೆ, ಅರ್ಥ ಆಯ್ತಲ್ವಾ? ಸೆಲೆಬ್ರಿಟಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು, ಸೆಲೆಬ್ರಿಟಿಗಳ ಬಗ್ಗೆ ಸಾಕಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದು, ಜನ ಅವ್ರಿಗೆ ತಿಳ್ಕೊಳ್ಬೇಕಂತ ಆಸೆ ಇರುತ್ತೆ. ಒಳ್ಳೆ ಆಕ್ಟರ್ಗಳು, ಆಕ್ಟ್ರೆಸ್ಗಳು,
ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳ ಬಗ್ಗೆ ಎಲ್ಲನೂ ಚೆನ್ನಾಗಿ ತಿಳ್ಕೊಳ್ಬೇಕು. ಅವ್ರು ಯಾವ ಥರ ಲೈಫ್ ಸ್ಟೈಲ್ ಇದೆ, ಅವರ ದಿನಚರಿ ಏನಿದೆ, ಅವ್ರು ಯಾವ ಥರ ಮನೇಲಿದ್ದಾರೆ, ಯಾವ ಥರ ಬಂಗ್ಲೆಯಲ್ಲಿದ್ದಾರೆ, ಯಾವ ಥರ ಕಾರ್ ಇದೆ, ಈ ಥರ ಎಲ್ಲ ಡಿಫ್ರೆಂಟ್, ಅವ್ರಿಗೆ ಯಾರ್ಯಾರು ಗರ್ಲ್ ಫ್ರೆಂಡ್ ಇದ್ದಾರೆ, ಬಾಯ್ ಫ್ರೆಂಡ್ ಇದ್ದಾರೆ, ಈ ಥರ ಎಲ್ಲ ತಿಳ್ಕೊಳ್ಳೋದಕ್ಕೆ ಜನಗಳಿಗೆ ತುಂಬ ಆಸಕ್ತಿ. ಆದ್ದರಿಂದ ನೀವು ಈ ಥರ ಸೆಲೆಬ್ರಿಟಿ ಗಾಸಿಪ್ ಚಾನಲ್ನ ಓಪನ್ ಮಾಡಿಕೊಂಡು ನೀವು ಕೂಡ ವಿಡಿಯೋಗಳನ್ನ ಮಾಡಿದ್ರೆ ನೀವು ಕೂಡ ಸಾಕಷ್ಟು ವ್ಯೂಸ್ನ ಈಸಿಯಾಗಿ ಮಾಡ್ಕೊಳ್ಬೋದು. ವ್ಯೂಸ್ ಜಾಸ್ತಿ ಆದಂಗೆಲ್ಲ ನಿಮ್ಮ ಚಾನಲಲ್ಲಿ ನೀವು ಸಾಕಷ್ಟು ಹಣನೂ ಕೂಡ ಮಾಡ್ಬೋದು. ಆರನೇದೇನೆಂದರೆ, ನೀವೇನಾದರೂ ಊಟದ ಪ್ರಿಯರು, ನೀವು ಒಳ್ಳೆ ರೀತಿ ಫುಡ್ ಸವಿತೀರಾ, ಯಾವಾಗಲೂ ಡಿಫ್ರೆಂಟ್ ಹೋಟ್ಲಿಗೆ ಹೋಗ್ತೀರಾ, ನಾನಾ ರೀತಿ ಊಟಗಳಿಗೆ ಟ್ರೈ ಮಾಡ್ತೀರಾ, ನಾರ್ತ್ ಇಂಡಿಯಾ ಟ್ರೈ ಮಾಡ್ತೀರಾ, ಸೌತ್ ಇಂಡಿಯಾ ಟ್ರೈ ಮಾಡ್ತೀರಾ, ಇಟಾಲಿಯನ್ ಡಿಶ್ ಟ್ರೈ ಮಾಡ್ತೀರಾ, ಬೇರೆ ಎಲ್ಲ ಥರ ಫುಡ್ಗಳನ್ನು ನೀವು ಟ್ರೈ ಮಾಡ್ತೀರಾ. ಇದ್ರ ಬಗ್ಗೆ ನಿಮಗೆ ಫುಡ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದ್ದು, ಫುಡ್ ಬಗ್ಗೆ ನಿಮಗೆ ಸಾಕಷ್ಟು ಜ್ಞಾನ ಇದ್ದರೆ, ಸಾಕಷ್ಟು ನಾಲೆಜ್ ಇದ್ದರೆ, ನೀವು ಕೂಡ ಒಂದು ಫುಡ್ ರಿವ್ಯೂ ಚಾನಲ್ನ ಓಪನ್ ಮಾಡ್ಕೊಳ್ಬೋದು. ನೀವು ಇಲ್ಲೇನು ಮಾಡ್ಬೇಕಂದಾಗ ಒಂದೊಂದು ಹೋಟ್ಲಿಗೆ ಹೋಗೋದು, ಒಂದು ರೆಸ್ಟೋರೆಂಟ್ಗೆ ಹೋಗೋದು, ಅಲ್ಲಿರೋ ಡಿಫ್ರೆಂಟ್ ಫುಡ್ಗಳನ್ನೆಲ್ಲ ಟೇಸ್ಟ್ ಮಾಡಿ ಆ ಹೋಟೆಲ್ ಬಗ್ಗೆ ರಿವ್ಯೂ ಕೊಡೋದು, ಆ ಫುಡ್ ಬಗ್ಗೆ ರಿವ್ಯೂ ಕೊಡೋದು, ಆ ಥರ ಎಲ್ಲ ಮಾಡಿದ್ರೆ ಜನನು ಸರ್ಚ್ ಮಾಡ್ತಿರ್ತಾರೆ. ಈಗ MTR ಹೋಟ್ಲಲ್ಲಿ ಫುಡ್ ಯಾವ ಥರ ಇದೆ, ಬೇರೆ ಯಾವ ಥರ ಹೋಟ್ಲಲ್ಲಿ ಯಾವ ಥರ ಫುಡ್ ಇದೆ, ಯಾವ ಥರ ಕ್ವಾಲಿಟಿ ಫುಡ್ ಇದೆ. ಜನ ಆ ಹೋಟ್ಲಿಗೆ ಹೋಗೋಕೆ ಮೊದಲು ರಿವ್ಯೂಸ್ನೆಲ್ಲನೂ ಯೂಟ್ಯೂಬಲ್ಲೇ ನೋಡಿಕೊಂಡು ಆ ಹೋಟ್ಲಿಗೆ ಹೋಗ್ಬೇಕೋ ಬೇಡೋ ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಆ ಥರ ನೀವು ಒಂಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡೋದು, ಆ ಥರ ಫುಡ್ ಬಗ್ಗೆ ನಿಮಗೆ ಸಾಕಷ್ಟು ಇಂಟ್ರೆಸ್ಟ್ ಇದ್ದರೆ, ಅವುಗಳನ್ನ ರಿವ್ಯೂ ಮಾಡೋದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನೀವು ಕೂಡ ಆ ಥರ ಟಾಪಿಕ್ನ ಓಪನ್ ಮಾಡ್ಕೊಂಡು ನೀವು ಒಂದು ಒಳ್ಳೆ ಥರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. 7ನೇ ಥರ ಐಡಿಯಾ ಏನಂದರೆ, ನಿಮಗೆ ಒಳ್ಳೆ ರೀತಿಯಲ್ಲಿ ಫುಡ್ ಮಾಡೋಕ್ಕೆ ಬಂದರೆ, ಒಳ್ಳೆ ಕ್ವಾಲಿಟಿ ಫುಡ್ ಮಾಡೋಕ್ಕೆ ಬಂದರೆ, ಸೌತ್ ಇಂಡಿಯನ್ ಫುಡ್ ಇರ್ಬೋದು, ಹಳ್ಳಿ ಥರ ಊಟ ಮಾಡೋ ವ್ಯವಸ್ಥೆ ಇರ್ಬೋದು, ಇಲ್ಲಾಂದರೆ ನಾರ್ತ್ ಇಂಡಿಯನ್ ಫುಡ್ ಇರ್ಬೋದು, ಚಾಟ್ಸ್ ಇರ್ಬೋದು, ಬ್ರೇಕ್ಫಾಸ್ಟ್ಗಳಿರ್ಬೋದು, ಮತ್ತು ಫೆಸ್ಟಿವಲ್ಗೆ ಸ್ಪೆಷಲ್ ಸೀಸನ್ಗಳಲ್ಲಿ ಸ್ವೀಟ್ಸ್ ಇರ್ಬೋದು. ಈ ಎಲ್ಲ ರೀತಿಯಲ್ಲಿ ನೀವು ಕುಕ್ಕಿಂಗ್ ಮಾಡೋಕ್ಕೆ ಬಂದರೆ, ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ನೀವು ಎಲ್ಲರಿಗೂ ಯಾವ ರೀತಿ ಫುಡ್ ಮಾಡೋದನ್ನು ನೀವು ತಿಳಿಸ್ಕೊಟ್ರೆ ಸಾಕಷ್ಟು ಹಣ ಮಾಡ್ಬೋದು. ಯಾಕಂದರೆ ಯೂಟ್ಯೂಬ್ ಚಾನಲ್ ಎಸ್ಪೆಷಲಿ ಫುಡ್ ರಿಲೇಟೆಡ್ ವೀಡಿಯೋಸ್ಗಳಂತೂ ತುಂಬ ಸಾಕಷ್ಟು ಓಡುತ್ತೆ. ಅರ್ಥ ಆಯ್ತಲ್ವಾ? ಜನಗಳಿಗೆ ಒಳ್ಳೆ ರೀತಿ ಫುಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಒಳ್ಳೆ ರೀತಿ ಫುಡ್ಡು ಮನೆಯಲ್ಲೇ ತಿನ್ಬೋದಲ್ಲ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಯಾವ ರೀತಿ ಮಾಡೋದಕ್ಕೆ ಗೊತ್ತಿರೋದಿಲ್ಲ. ಆಗ ಏನು ಮಾಡ್ತಾರೆ ಅಂದರೆ, ಅವರು ಯೂಟ್ಯೂಬ್ನ ನೋಡ್ತಾರೆ. ಯೂಟ್ಯೂಬಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ನು ಯಾವ ರೀತಿ ಫುಡ್ ಮಾಡೋದನ್ನು ನೀವು ಹೇಳ್ಕೊಟ್ರೆ ಜನ ಪ್ರತಿಯೊಂದು ಸ್ಟೆಪ್ನೂ ಮಿಸ್ ಮಾಡ್ತಾರೆ ನೋಡ್ತಾರೆ. ಯಾಕಂದರೆ ಇಲ್ಲಿ ನೀವು ಒಂದು ಸ್ಟೆಪ್ನ ಮಿಸ್ ಮಾಡಿದ್ರೆ ನಿಮ್ಮ ಫುಡ್ಡನ್ನೇ ಡಿಫ್ರೆಂಟ್ ಬಂದ್ಬಿಡುತ್ತೆ, ಟೇಸ್ಟ್ ಡಿಫ್ರೆಂಟ್ ಬಂದ್ಬಿಡುತ್ತೆ. ಆದ್ದರಿಂದ ಜನ ತುಂಬ ಕೇರ್ಫುಲ್ಲಾಗಿ ಪ್ರತಿಯೊಂದು ಸ್ಟೆಪ್ನೂ ಕ್ಲೀನಾಗಿ ವಾಚ್ ಮಾಡ್ತಾರೆ ಫುಡ್ ವೀಡಿಯೋಸಲ್ಲಿ. ನಿಮಗೂ ಈ ಥರ ಏನಾದರೂ ಟಾಪಿಕ್ ಬಗ್ಗೆ ನೀವೇನಾದ್ರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಬೇಕಂದ್ರೆ ಖಂಡಿತವಾಗಿ ನೀವು ಫುಡ್ ರಿಲೇಟೆಡ್ ಫುಡ್ ಯಾವ ಥರ ಪ್ರಿಪೇರ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡೋ ವಿಡಿಯೋ ಮಾಡಿದ್ರೆ ನೀವು ಕೂಡ ಸಾಕಷ್ಟು ಹಣ ಮಾಡ್ಬೋದು. 8ನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಏನು ಐಡಿಯಾ ಅಂದರೆ, ಹೌ ಟು ವೀಡಿಯೋಸ್ ಮಾಡೋದು. ಈಗ ಒಂದು ಮೋಟ್ರ್ ಕೆಟ್ಟೋಗಿದ್ರೆ ಮೋಟ್ರನ್ನ ಯಾವ ರೀತಿ ರಿಪೇರಿ ಮಾಡೋದು, ಇಲ್ಲ ಅಂದ್ರೆ ಒಂದು ಕಾರ್ ಕೆಟ್ಟೋಗಿದ್ದೆ ಅಂದರೆ ಕಾರ್ನ ಯಾವ ರೀತಿ ರಿಪೇರಿ ಮಾಡೋದು, ಇಲ್ಲ ಅಂದರೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಇವಾಗ ಕಂಪ್ಯೂಟರ್ ರೀಬೂಟ್ ಆಗ್ತಾರಲ್ಲ, ಅದನ್ನು ಯಾವ ಥರ ರೀಬೂಟ್ ಮಾಡಿಸೋದು, ಕಂಪ್ಯೂಟರ್ನ ಯಾವ ಥರ ಬೂಟ್ ಮಾಡಿಸೋದು, ಯಾವ ರೀತಿ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಸೋದು, ಯಾವ ರೀತಿ ನಾವು ಒಂದು ವಿಡಿಯೋನ ಎಡಿಟ್ ಮಾಡ್ಬೋದು, ಯಾವ ರೀತಿ ನಾವು ಡಿಫ್ರೆಂಟಾಗಿ ಫೋಟೋನ ಎಡಿಟ್ ಮಾಡ್ಬೋದು. ಈ ಥರ ಎಲ್ಲ ಜನಗಳಿಗೆ ಕಲಿಬೇಕಂತ ಆಸೆ ಇರುತ್ತೆ. ಅರ್ಥ ಆಯ್ತಲ್ವಾ? ಜನಗಳಿಗೆ ಕಲಿಬೇಕಂತ ಆಸೆ ಇರುತ್ತೆ. ಯೂಟ್ಯೂಬ್ ಒಳ್ಳೆ ಪ್ಲಾಟ್ಫಾರ್ಮು, ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮು. ಅವರಿಗೆ ಇಲ್ಲಿ ಪ್ರತಿಯೊಂದನ್ನು ಈಸಿಯಾಗಿ ಕಲ್ತ್ಕೊಳ್ಬೋದು. ಆದ್ದರಿಂದ ಜನ ಬಂದು ಸರ್ಚ್ ಮಾಡ್ತಾರೆ ಯೂಟ್ಯೂಬಲ್ಲಿ, ನನಗೆ ಈ ಥರ ಕಾರ್ ರಿಪೇರಿ ಆಗಿದೆ, ಈ ಥರ ಯಾವ ಥರ ರಿಪೇರಿ ಮಾಡ್ಕೊಳ್ಳೋದು, ಈ ಥರ ಎಡಿಟಿಂಗ್ ಯಾವ ಥರ ಕಲ್ತ್ಕೊಳ್ಳೋದು, ಯಾವ ಥರ ಇಮೇಜ್ ಎಡಿಟಿಂಗ್ ಮಾಡೋದು, ಎಲ್ಲನೂ ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕಿದರೆ ಜನ ಬಂದು ಆ ಥರ ವಿಡಿಯೋಗಳನ್ನ ನೋಡ್ತಾರೆ. ಅರ್ಥ ಆಯ್ತಲ್ವಾ? ಆ ಥರ ವಿಡಿಯೋಗಳನ್ನ ಪ್ರತಿಯೊಂದು ಸ್ಟೆಪ್ಪಿಂದ ನೋಡ್ತಾರೆ. ಆಗ ಅದರಿಂದನೂ ಅವ್ರ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ವಿಡಿಯೋಗಳು ನೀವು ಒಂದು ಸಲ ಹಾಕ್ಬಿಟ್ರೆ ಯಾವಾಗಲೂ ವ್ಯೂಸ್ ಬರ್ತಾನೆ ಇರುತ್ತೆ. ಯಾಕಂದರೆ ಆ ಪ್ರಾಬ್ಲಮ್ನ ಅದೇ ರೀತಿ ಸಾಲ್ವ್ ಮಾಡಬೇಕಾಗುತ್ತೆ. ಮತ್ತು ನೀವು ಡಿಫ್ರೆಂಟ್ ರೀತಿಯಲ್ಲಿ ಸಾಲ್ವ್ ಮಾಡೋಕ್ಕಾದರೆ ನೀವು ಆ ಥರ ಡಿಫ್ರೆಂಟ್ ಹೌ ಟು ವೀಡಿಯೋಸ್ನ ಹಾಕಿ ನೀವು ಸಾಕಷ್ಟು ಹಣ ಮಾಡ್ಬೋದು. 9ನೇ ಐಡಿಯಾ ಏನಂದರೆ, ಯಾವ ಥರ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೋದು ಅಂದರೆ, ಫ್ರಾಂಕ್ಸ್ ಮಾಡೋದು. ಫ್ರಾಂಕ್ಸ್ ಅಂದಿದ ತಕ್ಷಣ ಸಡನ್ನಾಗಿ ಯಾರನ್ನೋ ಎದುರಿಸ್ಬಿಡೋದು, ಏನೋ ಒಂದು ನಗ್ಸೋದು, ಏನೋ ಒಂಥರ ಭಯ ಹಾಕ್ಸೋದು, ಯಾವುದೋ ಒಂದು ದೆವ್ವ ಬಂದ್ಬಿಡ್ತು ಅಂತ ತೋರಿಸೋದು,
ಜನಗಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋದು, ಈ ಥರ ಎಲ್ಲನೂ ಪಬ್ಲಿಕ್ ಪ್ಲೇಸಲ್ಲಿ ಏನೋ ಒಂಥರ ಮಾಡೋಕೆ ಹೋಗೋದು, ಆಗ ಜನಗಳು ಅದನ್ನ ನೋಡೋದು, ನಗೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಆ ಥರ ಏನಾದರೂ ವಿಡಿಯೋಗಳು ನೀವೇನಾದರೂ ಮಾಡಬೇಕಂದಾಗ ಈ ಥರ ವಿಡಿಯೋಗಳಿಗೆ ಸಾಕಷ್ಟು ವ್ಯೂಸ್ ಬರುತ್ತೆ, ಒಳ್ಳೆ ರೀತಿ ವ್ಯೂಸ್ ಬರುತ್ತೆ. ಈ ಥರ ಎಲ್ಲನೂ ನಿಮಗೂ ಈ ಥರ ಯಾವುದಾದ್ರೂ ಮಾಡಬೇಕಂದ್ರೆ ನೀವು ಕೂಡ ಈ ಥರ ವಿಡಿಯೋಗಳನ್ನ ಮಾಡಿಸಿ ನೀವು ಯೂಟ್ಯೂಬ್ ಚಾನಲ್ ಹಾಕಿದ್ರೆ ನಿಮಗೂ ಸಾಕಷ್ಟು ವ್ಯೂಸ್ ಬರುತ್ತೆ. ಇದರಿಂದ ನೀವು ಸಾಕಷ್ಟು ಹಣನೂ ಮಾಡ್ಬೋದು. 10ನೇ ಥರ ಐಡಿಯಾ ಏನಂದರೆ ಮೇಕಪ್ಪು ಮತ್ತು ಬ್ಯೂಟಿ ಟಿಪ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಮೇಕಪ್ ಮಾಡೋದು, ಬ್ಯೂಟಿ ಮಾಡೋದು, ಯಾವ ಥರ ಎಲ್ಲ ಟಿಪ್ಸ್ ಯೂಸ್ ಮಾಡ್ಕೊಂಡು ಒಳ್ಳೆ ರೀತಿ ಮೇಕಪ್ ಮಾಡ್ಬೋದು, ಕಡಿಮೆ ಹಣದಲ್ಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಬೋದು, ನಿಮ್ಮ ಫೇಸು ನಿಮ್ಮ ಸ್ಕಿನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು, ಈ ಥರ ಎಲ್ಲ ಮಾಡೋದಕ್ಕೆ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ನಾಲೆಜ್ ಇದ್ದು ಒಳ್ಳೆ ರೀತಿ ನಿಮ್ಮ ಲೈಫಲ್ಲೂ ನೀವು ಆ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀವು ಕೂಡ ಅದನ್ನ ಬೇರೆ ಜನಗಳಿಗೆ ಹೇಳ್ಕೊಡ್ಬೋದು. ಯೂಟ್ಯೂಬ್ ಒಳ್ಳೆ ಚಾನಲ್, ಈ ಥರ ಒಂದು ಒಳ್ಳೆ ಚಾನಲ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಸಾಕಷ್ಟು ಹಣ ಮಾಡ್ಬೋದು. ಮೇಕಪ್ ಆ್ಯಂಡ್ ಬ್ಯೂಟಿ ಚಾನಲ್ಗಂತೂ ಒಳ್ಳೆ ರೆವೆನ್ಯೂ ಇರುತ್ತೆ, ಯಾಕಂದರೆ ಎಲ್ಲ ಒಳ್ಳೆ ಬ್ರ್ಯಾಂಡ್ಸು ಒಳ್ಳೆ ಅಡ್ವರ್ಟೈಸರ್ಸು ಬರ್ತಾರೆ ಈ ಪ್ರಾಡಕ್ಟ್ಗಳಿಗೆ. ಆದ್ದರಿಂದ ನಿಮಗೂ ಈ ಟಾಪಿಕ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದು ಒಳ್ಳೆ ರೀತಿ ನೀವು ಈ ಥರ ಮನೆಯಲ್ಲಿ ಆಲ್ರೆಡಿ ಮಾಡ್ತಾ ಇದ್ರೆ ನೀವು ಕೂಡ ಈ ಥರ ವಿಡಿಯೋಗಳನ್ನ ಮಾಡಿ ನೀವು ಸಾಕಷ್ಟು ಹಣ ಮಾಡ್ಬೋದು.